ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಹಳೆ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿದ್ರಲ್ಲಿ ನಾನು KPSCಗೆ KPCC ಅಂತ ಮೆನ್ಷನ್ ಮಾಡಿದ್ದೀನಿ. ಯಾಕಂದರೆ CM ಸಿದ್ದರಾಮಯ್ಯನವರು ಅವರ ಒಂದು ನೆಗ್ಲಿಜೆನ್ಸ್ನ ಮೊನ್ನೆ ನಾವು ಸದನದಲ್ಲಿ ನೋಡಿದ್ವಿ. ಇವರು ಹಲವು ಬಾರಿ KPSC ಅಂತ ಪದನ ಯೂಸ್ ಮಾಡೋಕೆ ಹೋಗಿ KPCC ಅಂತ ಹೇಳಿ ಎಲ್ಲರನ್ನೂ ಅಲ್ಲಿ ಕನ್ಫ್ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಆವಾಗ ಪಾಯಿಂಟ್ ಔಟ್ ಮಾಡ್ತಾರೆ, ಸರ್ ಅದು KPCC ಅಲ್ಲ KPSC ಅಂತ ಬಳಸಿ ಅಂತ. ಸೊ ಅದರ ಹಿನ್ನೆಲೆಯಲ್ಲಿ ಅಷ್ಟೇ ನಾನು ನನ್ನ ವಿಡಿಯೋದಲ್ಲಿ KPCC ಅಂತ ಹಾಕಿದ್ದು. ಇದು ಸುಮಾರು ಜನಕ್ಕೆ ಅರ್ಥ ಆಗಲಿಲ್ಲ. ನನಗೆ KPSC ಪದ ಅರ್ಥನೇ ಗೊತ್ತಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ರು. ಆ ವಿಡಿಯೋದಲ್ಲಿ ಡೆಲಿಬರೇಟ್ ಆಗಿ ನಾನು KPCC ಅಂತ ಪದನ ಬಳಸಿದ್ದು. ಇಟ್ ಡಸ್ ನಾಟ್ ಮೀನ್ ದಟ್ ನನಗೆ KPSC ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲ ಅಂತ. ಈಗ ನೋಡಿದ್ರೆ ನೀವು ಬಹಳಷ್ಟು ಮಂದಿ CM ಸಿದ್ದರಾಮಯ್ಯನವರ ಮಾತನ್ನ ಕೇಳಿ ಎಕ್ಸಾಮ್ಗೆ ಆದೇಶ ಮಾಡೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ. ಇವತ್ತಿನ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅವರು ಹೇಳಿರುವುದು ಇಷ್ಟೇ: KPSC ಲೋಪ ತಪ್ಪಿತಸ್ಥರಿಗೆ ಶಿಕ್ಷೆ ಅಂತ ಹೇಳಿದ್ದಾರೆ. ಮುಂದೆ ತೀರ್ಪಿನ ಬಳಿಕ ಮುಂದಿನ ನಿರ್ಧಾರ. CM ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಭರ್ತಿಗೆ ಮುಖ್ಯ ಪರೀಕ್ಷೆ ನಡೆಸಲು KPSC ಅಧಿಸೂಚನೆ ಹೊರಡಿಸಿದೆ. ಅದನ್ನು ಪ್ರಶ್ನಿಸಿ ಅಭ್ಯರ್ಥಿಯೊಬ್ಬರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಪ್ರಾಥಮಿಕ ಪರೀಕ್ಷೆ ನಡೆಸುವ ಕುರಿತು ಈಗಾಗಲೇ ಹೇಳಲಾಗಿದೆ. ನ್ಯಾಯಾಲಯದ ತೀರ್ಪಿನ ಬಳಿಕ ಈ ಬಗ್ಗೆ ನಿರ್ಧಾರಕ್ಕೆ ಬರಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಸೊ ಈಗ ನ್ಯಾಯಾಲಯದ ತೀರ್ಪಿನ ಬಳಿಕ ನಾವು ಒಂದು ನಿರ್ಧಾರ ತಗೊಂತೀವಿ ಅಂತ ಈ ಒಂದು ವಿಚಾರದಲ್ಲಿ CM ಹೇಳಿದ್ದಾರೆ. ಸೊ ಈಗ KAT ಅವರು ಇಲ್ಲಿ ಏನು ತಪ್ಪಾಗಿಲ್ಲ, ಇದು ಸರಿಯಾಗಿದೆ ಅಂತ ಮೇನ್ಸ್ ಎಕ್ಸಾಮ್ಗೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರೆ CM ಅವರು ಕೂಡ ಹೌದು ಇದು ಸರಿ ಇದೆ ಅಂತಾನೆ ಹೇಳ್ತಾರೆ. ಇಲ್ಲಿ ನೀವೆಲ್ಲ ಏನು ಅನ್ಕೊಂಡಿದ್ದಾರೆ, CM ಅವರು ಎಕ್ಸಾಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನೋಟಿಫಿಕೇಶನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವರು ಸಪೋರ್ಟ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಸದನದಲ್ಲಿ ಹೇಳಿರೋರು ಎಕ್ಸಾಮ್ ಆಗಬೇಕು, ಎಕ್ಸಾಮ್ ಇಲ್ಲ ನೋಟಿಫಿಕೇಶನ್ ಮಾಡ್ತೀನಿ, KAT ಇದು ಒಂದು ಜಜ್ಮೆಂಟ್ ನೋಡೋಣ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಿದ್ರು. ಬಟ್ ಆ ಥರ ಅವ್ರು ಎಲ್ಲೂ ಹೇಳಿಲ್ಲ. KAT ಅಲ್ಲಿ ಇದೆ, ಅವ್ರು ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ದಾರೆ. ಈಗ KAT ಅವರು ನಿರ್ಧಾರ ತಗೊಂಡು ಮೇನ್ಸ್ ಎಕ್ಸಾಮ್ ಮಾಡೋಣ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮೇನ್ಸ್ ಎಕ್ಸಾಮ್ಗೆ ಹೋಗಲೇಬೇಕಾಗುತ್ತೆ. ಅವರು ಪರೀಕ್ಷೆ ನಡೆಸುವಂತೆ ನ್ಯಾಯಾಲಯ ಆದೇಶಿಸಿದರೆ ಅದನ್ನು ನಾವು ಪಾಲಿಸುತ್ತೇವೆ. ಮರುಪರೀಕ್ಷೆ ಬೇಡ ಎಂಬರ್ಥದಲ್ಲಿ ಆದೇಶ ನೀಡಿದರೆ ಸರ್ವ ಪಕ್ಷಗಳ ಸಭೆ ನಡೆಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸರ್ವ ಒಂದು ಸಭೆ, ಪಕ್ಷಗಳ ಸಭೆ, ಅಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರೆ, ಈಗ ಮೆಜಾರಿಟಿ ಬಂದ್ಬಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಅವರು ಇರ್ತಾರೆ ಅಂಡ್ ಅಪೋಸಿಷನ್ ಅವ್ರು ಬಂದು BJP ಅವರು ಇರ್ತಾರೆ. ಈ ಒಂದು ವಾದ ವಿವಾದದಲ್ಲಿ ಮರುಪರೀಕ್ಷೆ ನಿರ್ಧಾರ ಆಗ್ಬೇಕಲ್ವಾ? ಸೊ ಅದು ಕಷ್ಟದ ಸಂಗತಿ. ಈಗ ಎಲ್ಲ ಮೆಜಾರಿಟಿ ವಿನ್ಸ್ ಅಂತಾನೆ ಹೇಳ್ತೀವಿ. ಆ ಸದನದಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಪಕ್ಷದವರು ನೋಟಿಫಿಕೇಶನ್ ಎಕ್ಸಾಮಿನೇಷನ್ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಆವಾಗ ಇದು ಸೊ ಎಕ್ಸಾಮಿನೇಷನ್ ಫ್ಯೂಚರ್ ಏನಾಗುತ್ತೆ ಅದನ್ನಷ್ಟೇ ನಾನು ಹಳೆ ವಿಡಿಯೋದಲ್ಲೂ ಕೂಡ ಪಾಯಿಂಟ್ ಔಟ್ ಮಾಡಿದ್ದು. ಇದಿಷ್ಟು ಇಲ್ಲಿ ಆಗಿರುವಂತಹ ಚರ್ಚೆ. ಈಗ ಅವರು ಸರ್ವ ಪಕ್ಷಗಳ ಸಭೆ ನಡೆಸ್ತೀವಿ, ಒಂದು ವೇಳೆ KAT ಅವರು ಮರುಪರೀಕ್ಷೆ ಬೇಡ ಅಂತ ಆದೇಶ ಕೊಟ್ಟರೆ ಅಂತ ಹೇಳಿದ್ದಾರೆ. ಇವರು ನಡೆಸ್ತೀವಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿರೋದು, ನೋಟಿಫಿಕೇಶನ್ ಎಕ್ಸಾಮ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನೀವು ಪೊಲಿಟಿಷಿಯನ್ಸ್ ಅವ್ರು ಹೇಳೋದನ್ನ ಖಡಾಖಂಡಿತವಾಗಿ ಮಾಡ್ತಾರೆ ಅಂತ ನಾವೆಲ್ಲೂ ತೊಗೊಳಕ್ಕಾಗಲ್ಲ. ಅವರು ಪೊಲಿಟಿಕಲ್ ಗೇಮ್ ಇರುತ್ತೆ, ಪೊಲಿಟಿಕಲ್ ಅಜೆಂಡಾ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಫೈನಲಿ KAT ಅವರು ವರ್ಡಿಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಪ್ರಕಾರ KAT ಅವರು ಒಂದು ಸ್ಟ್ಯಾಂಡ್ ಅಲೋನ್ ಜಜ್ಮೆಂಟ್ ಕೊಡೋಕ್ಕೆ ತಯಾರಿಲ್ಲ ಅನ್ಸುತ್ತೆ. ಇಷ್ಟು ಸದನದಲ್ಲಿ ನಡೆದಂತಹ ಚರ್ಚೆ KPSC ಮರುಪರೀಕ್ಷೆ ಬಗ್ಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.